ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನನಗೆ ಈ ಮೊನ್ನೆಯಿಂದ ಈ ನಮ್ಮ ಮನೇಲಿ ಏನಾದ್ರು ಈ ಫಂಕ್ಷನ್ನು ತಪ್ಪರು ಎಲ್ಲರೂ ಹೋಗೋದಿದ್ರೆ ಅವಾಗ ನನಗೆ ವ್ಲಾಗ್ ಮಾಡೋಕ್ಕೆ ಖುಷಿ ಇರುತ್ತೆ. ಜೊತೆಗೆ ಏನಾದ್ರು ಈ ಮನೇಲಿ ಏನಾದ್ರು ಕೆಲಸ ಇರುತ್ತಲ್ಲ, ಕೆಲಸ ಅವಾಗ ವ್ಲಾಗ್ ಮಾಡೋಕ್ಕೆ ಚಂದ ಅನಿಸುತ್ತೆ. ಬಟ್ ಈಗ ಮನೇಲಿ ಏನು ಕೆಲಸ ಇಲ್ಲ ಅಂದರೆ ನನಗೂ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಸೊ ಹಂಗೆ ಇವತ್ತು ನಮ್ಮ ಮನೇಲಿ ಏನು ಕೆಲಸ ಏನೂ ಇಲ್ಲ. ಆದರೆ ನಮ್ಮಮ್ಮ ಇವತ್ತು ತಿಂಡಿ ಏನು ಮಾಡೋರು ಗೊತ್ತಾ, ಪುಳಿಯೋಗರೆ ಮಾಡೋರೆ. ಈಗ ನಂಗೆ ಆ ಪುಳಿಯೋಗರೆ ತಿನ್ನೋಕೆ ಅಷ್ಟು ಇಷ್ಟ ಇಲ್ಲ. ಏನಕ್ಕಂದರೆ ಪುಳಿಯೋಗರೆ ನಮ್ಮ ಮನೇಲಿ ಮಾಡಿರೋದು ನಾರ್ಮಲ್ ಪುಳಿಯೋಗರೆ, ಈ ಅಯ್ಯಂಗಾರ್ ಪುಳಿಯೋಗರೆ ಮಾಡಿಲ್ಲ ನಮ್ಮ ಮನೇಲಿ. ಅಯ್ಯಂಗಾರ್ ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಹೋಗೋಣ ಇಡ್ಲಿ ಮಾಮು ಹೋಟೆಲ್ಗೆ ಹೋಗಿ ಗೈಸ್. ಅಲ್ಲಿಗೆ ಹೋಗಿ ಇಡ್ಲಿ ತಿನ್ಕೊಂಡು ಬರುವ. ಚಲೋ. ಈಗ ಪುಳಿಯೋಗರೆ ಮಾಡಿದ್ವಿ, ಮುಚ್ಕೊಂಡು ತಿನ್ನು. ಚೆನ್ನಾಗಿತ್ತಿಲ್ವೇನವ? ಈಗ ಬೇಗ ಈಗ ಜಿಮ್ಮಿಂದ ಬಂದ ಗೈಸ್, ಜಿಮ್ಮಿಂದ ಬಂದಾದ್ಮೇಲೆ ಬೇಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಬಟ್ಟೆ ಹಾಕೊಂಡು ಇಡ್ಲಿ ಮಾಮು ಕಡೆ ಹೋಗುವ. ಚಲೋ ಗೈಸ್. ಆಕ್ಚುಲಿ ಇವಾಗ ನಮ್ಮಪ್ಪ ಹಂಗೆ ನಮ್ಮ ಕಾರಿಂದು ಸರ್ವಿಸ್ ನೋಡ್ಕೊ ಅಂತ ಹೇಳಿದ್ರು. ಏನಂದ್ರೆ ಕಿಲೋಮೀಟರ್ ಇನ್ನ 44,000 ಓಡೈತೆ ಕಾರು. ಇನ್ನ ನೆಕ್ಸ್ಟ್ ಕಿಲೋಮೀಟರ್ ಸರ್ವಿಸಿಗಿರೋದು 44,500 ಅಂದ್ರೆ ಒಂದು ಇನ್ನ ಅರೌಂಡ್ 480 ಕಿಲೋಮೀಟರ್ಸ್ ಕಾರು ಓಡಿಸ್ಬೋದು ಗೈಸ್. ಜೊತೆಗೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. 44,000 ಅಂತ ಹೇಳಿದ್ರು ವೀಲ್ ಅಲೈನ್ಮೆಂಟ್. ಈಗ ಸದ್ಯಕ್ಕೆ ಈಗ ಕಾರ್ ಸರ್ವಿಸ್ ಇಲ್ಲ, ವೀಲ್ ಅಲೈನ್ಮೆಂಟ್ ಐತೆ ಮಾಡ್ಸಕ್ಕೆ. 480 ಇನ್ನ 480 ಓಡಿಸ್ಬೋದು. ಇದು ವೀಲ್ ಅಲೈನ್ಮೆಂಟಿಗೆ ಆಗೈತೆ, ಮಾಡಿಸ್ಬೇಕು ವೀಲ್ ಅಲೈನ್ಮೆಂಟ್. ಹಾಂ, ಈಗ ಇದು ಮೈಸೂರಿಗೆ ಹೋಗಿ ಮಾಡಿಸ್ಕೊ ಬರ್ಬೇಕಲ್ಲ ಸರ್ವಿಸ್. ವೀಲ್ ಅಲೈನ್ಮೆಂಟ್ ಆಮೇಲೆ ಮಾಡ್ಸೋಣ, ಇಲ್ಲಾಂದ್ರೆ ಮಾಡಿಸ್ಕೊಂಡು ಹೋದ್ರು ಆಗುತ್ತೆ. ಗೈಸ್ ನಮ್ಮಮ್ಮ ನೋಡಿ ಈಗ ತಾನೇ ಮಲ್ಗಿ ಎದ್ದೋರೆ, ಬೆಳಗ್ಗೆ ಮತ್ತೆ ಬಂದು ಮಲ್ಕೊಂಡವ್ರು. ಈಗ ತಲೆ ಮತ್ತೆ ಫ್ಯಾನ್ ಯಾಕೆ ಹಾಕೊಂಡಿದ್ಯಾ ಇಲ್ಲಿ? ಶೆಕೆಗೆ. ಸರಿ, ನಾನು ಹೋಗಿ ಬರ್ತೀನಿ. ನಾನು ತಿಂಡಿ ಮನೇಲೆ ಮಾಡಿದ್ದೀನಿ, ಹೋಗಚ್ಚಿರನ ತಿನ್ನು. ಪಾರ್ಸಲ್ ಏನಾದ್ರು ಬೇಕಾ? ಬೇಡ. Continue straight through Mahavir Circle onto Kasturiba Road. ಗೈಸ್ ಅಂತೂ ಇಡ್ಲಿ ಮಾಮು ಹೋಟೆಲ್ ಹತ್ರಕ್ಕೆ ಈಗ ಬಂದಿದ್ದೀವಿ. ಅದು ಹೆಸರೇ ನೋಡಿ ಏನು ಸೈಕ್ ಐತೆ, ಇಡ್ಲಿ ಮಾಮು. ಸಿಂಪಲ್ ಆಗಿ ಸೂಪರ್ ಆಗೈತೆ ಗೈಸ್. ಇಡ್ಲಿ ಮಾಮು ಹೋಟೆಲ್ಗೆ ಬಂದಾಯ್ತು. ಆದರೆ ಇಲ್ಲಿ ನೋಡಿದ್ರೆ ಸಖತ್ತು ಜನ ಗುರು. ಇಲ್ಲಿ ಕೂರಕ್ಕೂ ಜಾಗನೂ ಇಲ್ಲ, ಫುಲ್ಲು ಸಣ್ಣದ ಹೋಟ್ಲು. ಬಟ್ ಸಣ್ಣದ ಹೋಟ್ಲು ಅಂದ್ರೂ ರುಚಿಯಾಗಿರೋ ಇಡ್ಲಿ, ರುಚಿಯಾಗಿರೋ ದೋಸೆ, ರುಚಿಯಾಗಿರೋ ಪಲಾವು ಇಲ್ಲಿ ಸಿಕ್ತು. ಜೊತೆಗೆ ನಮ್ಗಿಲ್ಲಿ ಅಂಕಲ್ 4 ಇಡ್ಲಿ ಹಾಕೊಟ್ರು. ಮಾತ್ರ ಇಡ್ಲಿ ಏನ್ ಸಾಫ್ಟ್ ಆಗಿತ್ತು ಅಂದ್ರೆ ಸಖತ್ತಾಗಿತ್ತು. ಫುಲ್ ಬಿಸಿ ಇಡ್ಲಿ, ಜೊತೆಗೆ ಆ ಚಟ್ನಿ, ಇನ್ನೊಂದೇನೋ ಪಲ್ಯನೋ ಏನೋ ಹಾಕಿದ್ರು, ಅದು ಸಖತ್ತಾಗಿತ್ತು. ಇಡ್ಲಿ, ತುಪ್ಪ, ಚಟ್ನಿ ಜೊತೆಗೆ ಆ ಪಲ್ಯ ಕ್ರೇಜಿ ಇತ್ತು. ಒಳ್ಳೆ ಕಾಂಬಿನೇಷನ್. ಗೈಸ್ ಮನೆಗೆ ಬಂದೆ ಗಾಯ್ಸ್. ಇಡ್ಲಿ ಏನಿಲ್ಲ, ತಿಂದೆ. ಸಖತ್ ರಶ್ ಇತ್ತು ಅಲ್ಲಿ. ಬಿಡು ಹೋಲಿ, ಮೊಟ್ಟೆ ಸುಲ್ಕೊಡು. ಸರಿ ಗೈಸ್. ಆ್ಯಕ್ಚುಲಿ ಇವಾಗ ನಮ್ಮಪ್ಪ ಈಗ ಇದಕ್ಕೆ ಇಲ್ಲಿ ಕ್ಲಿನಿಕ್ ಕಡೆಗೆ ಈಗ ಹೋಗಿದ್ರು. ಮೊನ್ನೆನೋ ಬ್ಲಡ್ ಚೆಕಪ್ಪಿಗೆ ಅಂತ ಹೋಗಿದ್ರಲ್ಲ, ಅದ್ರದ್ದು ರಿಪೋರ್ಟ್ ಸಿಕ್ಕಿದೆ. ಬಟ್ ಡಾಕ್ಟ್ರಿಗೆ ಏನೋ ತೋರಿಸಿರ್ಲಿಲ್ಲ. ಇವಾಗ ಡಾಕ್ಟ್ರಿಗೆ ಈಗ ತೋರ್ಸಕ್ಕೆ ಈಗ ಹೋಗೋರೆ. ಅವರೇ ಈಗ ಹೊಲ್ಟ್ರು ಈಗ ಗೈಸ್. ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ ಇಂದ ಒಂದು ಪ್ರಮೋಷನ್ ಬಂದೈತೆ. ಈಗ ಈ ಪ್ರಮೋಷನ್ ವಿಡಿಯೋ ಬೇರೆ ಈಗ ಮಾಡಬೇಕು. ನಾವಮ್ಮ ಇದನ್ನ ಈ ವಿಡಿಯೋ ಮಾಡಕ್ಕೆ ಬಾಲ್ಕನಿಗೆ ಹೋಗೋಣ ಅಂತ ಹೇಳ್ತಾರೆ. ಇದು ಏನಂದ್ರೆ ಟ್ಯಾನ್ ಇರೋದನ್ನ ಫುಲ್ಲು ಇನ್ಸ್ಟೆಂಟ್ ವ್ಯಾನಿಷ್ ಮಾಡುತ್ತಂತೆ ಗೈಸ್. ನೋಡೋಣ. ನಿಜವಾಗಿ ಟ್ಯಾನ್ ಇದೈತಲ್ಲಮ್ಮ ಇಲ್ಲಿ ಕಲರ್ ನೋಡಿಲಿ ಇಲ್ಲಿ ಕರೆಕ್ಟ್ ನೀನ್ ಇಲ್ಲಿ ಹಚ್ಚಿದ್ದಲ್ಲ ಗೈಸ್. ನಾನು ಈ ಪ್ರಾಡಕ್ಟ್ ನ ತರಿಸಿದೀನಿ ಒಂದ್ಸಲ ಗೈಸ್. ಇವಾಗ ಇನ್ನು ಪ್ರಮೋಷನ್ ವಿಡಿಯೋ ಮುಗಿಸಿದ್ನ. ಪ್ರಮೋಷನ್ ವಿಡಿಯೋನ ಚೆನ್ನಾಗಾಯ್ತು. ಬಟ್ ಆ ಪ್ರಾಡಕ್ಟ್ ಇದೆಯಲ್ಲ ನೋಡಿ, ಇಲ್ಲಿ ಟ್ಯಾನ್ನ ಒಂದು ರೇಂಜಿಗೆ ರಿಮೂವ್ ಮಾಡುತ್ತೆ ಗೈಸ್. ಕಂಪ್ಲೀಟ್ ಆಗಂತ ಏನು ಹೇಳಲ್ಲ, ರಿಮೂವ್ ಮಾಡುತ್ತೆ. ಬಟ್ ಏನಂದರೆ ನೋಡಿ, ಇಲ್ಲಿ ನನ್ನ ಕೈ ಹತ್ರ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಜಾಗ ಹಚ್ಕೊಂಡಿದ್ದೆ. ಸೊ ಈ ಜಾಗ ನೀವು ನೋಡ್ತಿರ್ಬೋದು, ಟ್ಯಾನ್ ಎಲ್ಲ ರಿಮೂವ್ ಆಗಿದೆ. ಬಟ್ ಏನಂದರೆ ಕೂದಲು ಎಲ್ಲ ಗೋಲ್ಡ್ ಕಲರಲ್ಲಿ ಆಗೈತೆ. ಅದೇ ಬೇಜಾರಾಗ್ತೈತೆ ಈಗ. ನೋಡಿ ಇಲ್ಲಿ ಕೂದಲು ಈ ರೋಮ ಎಲ್ಲ ಫುಲ್ಲು ಗೋಲ್ಡ್ ಕಲರ್ ಆಗ್ಬಿಟ್ಟೈತೆ. ಅದೇನಾರು ಮಿಸ್ ಆಗಿ ನಾನು ಮುಖಕ್ಕೆ ಹಚ್ಕೋಬೇಕ್ರಿ. ಗಡ್ಡ ಮೀಸೆಗೆ ಏನಾರು ಮಾಡ್ಕೊಂಡಿದ್ದಿದ್ರೆ ಗಡ್ಡ ಮೀಸೆನೂ ಫುಲ್ಲು ಗೋಲ್ಡ್ ಆಗೋದು ಸೇಮ್ ಇದೇ ಥರ ಗೈಸ್. ಈಗ ನಮ್ಮ ಗಾನೆ ಬಿನ್ನುವಾಗ ಈ ಕ್ರೀಮ್ ಹಚ್ಕೊತಾವಳೆ ನೋಡಿ. ಇವಾಗ ಕೂರೋದೇ ಇಲ್ಲ, ನಗಾಡ್ತಾನೆ ಇರ್ತಾಳೆ ನೋಡಿ. ಇವಾಗ ಚೂರು ಹಚ್ಕೊತಾಳೆ ಈಗ ನಗಾಡಕ್ಕೆ. ಐಬ್ರೋ ಏನಾರು ಹಚ್ಚಿದ್ರೆ ಸಾಕು ಫುಲ್, ಆಮೇಲೆ ಗೋಲ್ಡ್ ಆಗುತ್ತೆ. ಅದಕ್ಕೆ ಎಲ್ಲಗಾನ ಮೂಗ್ ನೋಡಿ
ಎಷ್ಟು ಉದ್ದ ಕಾಣ್ತೈತಿ ಈಗ ಅಲ್ವಾ? ಚಾರ್ಲಿ ಬಾಯಲ್ಲಿ ಕುತ್ಕ. ಎಲ್ಲ ಕರೆಕ್ಟ್ ಇದೆ. ಇದೊಂದು ಅವಾಯ್ಡ್ ಮಾಡ್ಕೊಳ್ಳಿ. ಕೊಲೆಸ್ಟ್ರಾಲ್ ಅಂತ ಏನು ತಿನ್ನಲ್ಲ ಏನು ತಿನ್ನಲ್ಲ ಅಲ್ವಾ? ಲೈಕ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತನಾ? ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. 127 ಇದೆ. 100 ಬಂದ್ರೆ ಸಾಕು. ಗೈಸ್ ನಮ್ಮ ಗಾನವಿ ಇವಾಗ ಒಂದು ಸಾಂಗ್ ಕಳ್ತವಳೆ. ಅದು ಯಾವ ಸಾಂಗು ಅಲ್ಲ ಹಂಗಂತ ಗಾನ ಮುಖ ತೋರಿಸು. ಗೈಸ್ ನೋಡಿ ಗೈಸ್, ನಮ್ಮ ಗಾನವಿ ಮುಖ ಎಷ್ಟು ಇನ್ನೂ ಬ್ರೈಟ್ ಆಗಿದೆ ಆ ಕ್ರೀಮ್ ಆದ್ಮೇಲಿಂದ ಅಲ್ವಾ ಗಾನ? ಅದು ಸಾಂಗ್ ಹಾಡು ನೋಡೋಣ. ಗೈಸ್ ಇವಾಗ ಊಟಕ್ಕೀಗ ಪುಳಿಯೋಗರೆನೇ ಈಗ ತಿಂತಿದ್ದೀನಿ. ಏನಕ್ಕೆ ಅಂದರೆ ಬೆಳಗ್ಗೆ ನಮ್ಮಮ್ಮ ನನಗೂ ಶೇರ್ ಮಾಡಿದ್ರಲ್ಲ, ಅದು ಉಳ್ದಿತ್ತಾ. ಸೊ ಉಳ್ದಿರೋದು ಇನ್ನೇನು ಎಸೆಯೋಕ್ಕಾಗುತ್ತಾ ಹೇಳಿ? ಬಿಟ್ಟಾದ್ರೂ ತಿನ್ನಿಸ್ತೀನಿ, ಪುಳಿಯೋಗರೆ ತಿನ್ನಿಸ್ತೀನಿ, ಚಿತ್ರಾನ್ನ ಆದ್ರೂ ತಿನ್ನಿಸ್ತೀನಿ. ಹಾಡು ಸಾಕು, ಉಗಿಯೋದು ಉಗ್ದುಬಿಟ್ಟು ಹಾಡು. ಗೈಸ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಹಾಸನಲ್ಲಿ ಇವತ್ತು ಸಂತೆ. ಅದಕ್ಕೆ ನಮ್ಮಮ್ಮ ಈಗ ನನ್ನ ಮತ್ತೆ ಗಾನವಿನ ಇಬ್ರು ಸೇರಿ ಈಗ ಹೋಗಿ ಸಂತೆಗೆ ಹೋಗ್ಬಿಟ್ಟು ಅದು ಇದು ಐಟಮ್ಸ್ಗಳು ತಗೊಂಡ್ಬನ್ನಿ ಅಂತ ಹೇಳೋರೆ. ಗಾನ ನಿಂಗೆ ಗೊತ್ತಾ ಏನೇನು ತಗೊಬರ್ಬೇಕು ಗೊತ್ತಾ? ಯೂಶ್ವಲಿ ಸಂತೆಗೆ ಕಾರಲ್ಲೇ ಹೋಗ್ತಿದ್ವು, ಆದರೆ ನಮ್ಮಮ್ಮ ಇವತ್ತು ನೀನು ಗಾನನೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೀಗ ಆ್ಯಕ್ಟಿವ್ ಅದ್ರಲ್ಲೇ ಈಗ ಹೋಗ್ಬಿಟ್ಟು ಬರ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸುಂದ್ರಿ. ಗಾನು ಆ ರೀಲ್ಸು ಹೇಳಿದ್ನಲ್ಲ, ಅದೇ ಗಾಡಿದು ರೌಂಡು, ಅದೇ ಗೊತ್ತಾಯ್ತಾ ಯಾವುದು ಅಂತ? ಅದೇ ನಾನು ಗಾಡಿ ತಿರ್ಗಿಸ್ಕೊತಾ ಇರ್ತೀನಿ, ನೀನು ಅಣ್ಣ ನಾನು ಬರ್ತೀನಿ, ಅದೇ ಚಪ್ಪಲ್ದು ಆಯ್ತಾ? ಆ ರೀಲ್ ಹತ್ತಾಗ ಈಗ ಸಂಜೆ ಹಂಗೆ ಮಾಡೋಣ. ಗೈಸ್ ನೋಡಿ, ಆ್ಯಕ್ಚುಲಿ ನನಗೆ ಈ ರೀಲ್ಸ್ ಎಲ್ಲ ಹಿಂಗೆ ಯಾವಾಗ ಗ್ಯಾಪ್ನ ಆಗೋದು ಅಂದರೆ, ಒಂದು ಹಿಂಗೆ ಗಾಡಿ ಓಡಿಸ್ತಿರ್ಬೇಕಿದ್ರೆ, ಇನ್ನೊಂದು ಸ್ನಾನ ಮಾಡಬೇಕಿದ್ರೆ, ಇನ್ನೊಂದು ಯಾವಾಗ ಗ್ಯಾಪ್ನ ಬರೋದಂದರೆ ಸಾಂಗ್ ಕೇಳ್ತಿರ್ಬೇಕಿದ್ರೆ, ಆವಾಗಲೇ ರೀಲ್ಸ್ ಗ್ಯಾಪ್ನ ಬರುತ್ತೆ. ಆಮೇಲೆ ಬೇಗ ಫೋನು ನೋಟ್ಸಲ್ಲಿ ಬರ್ಕೊಬಿಡ್ತೀನಿ, ಇಲ್ಲಾಂದರೆ ಮರ್ತೇ ಹೋಗ್ಬಿಡುತ್ತೆ, ಟೈಪ್ ಮಾಡಿರ್ತೀನಿ. ಹಾಂ, ಈರುಳ್ಳಿ ತಾಳು ಕೇಳ್ತೀನಿ ನಾನೇ. ಕಾಲ್ ಮಾಮ್. ಈರುಳ್ಳಿ 3 kg ಅಲ್ದ 100 kgದ? 100 ರೂಪಾಯಿಂದು. 100 kg ತಂದೆ. ಸರಿ, ಇದು ಮೀಡಿಯಮ್ ಸೈಜಿನ ತಗೋ. ಎಷ್ಟಣ್ಣ? 100 ರೂಪಾಯಿಗೆ 6 kgನಾ? 100 ರೂಪಾಯಿಂದ ಹಾಕಿ. ಬೆಳ್ಳುಳ್ಳಿ ಅರ್ಧ kg. ಮೆಣಸಿನ್ಕಾಯಿ ತಗೋಬೇಕು. ಮೆಣಸಿನ್ಕಾಯಿ. ನಾನು ವೆಜಿಟೇಬಲ್ಸ್ ಯಾವುದು ಹೇಳಿಲ್ವಾ? ಇಲ್ಲ ಗೈಸ್ ವೆಜಿಟೇಬಲ್ಸ್ ಯಾವುದು ಹೇಳಿಲ್ವಂತೆ. ಏನಕ್ಕಂದರೆ ಲಾಸ್ಟ್ ಟೈಮೇ ವೆಜಿಟೇಬಲ್ಸ್ ತಗೊಂಡಿದ್ರು. ಮಾವಿನ ಹಣ್ಣು ಗಮ್ ಅಂತ ಇದು ನೋಡಿ ಇಲ್ಲಿ. ಸೊಪ್ಪು ಹೇಳಿತ್ತೆ ಯಾವುದಾದ್ರು? ಸಾಂಬಾರು ಸೊಪ್ಪು, ಪುದೀನ ಹೇಳಿತಾ? ಇಲ್ಲಿಗಾನು ಸೊಪ್ಪುಗಳು. ನೀವು ಒಂದ್ಸಲ ಫೋನ್ ಮಾಡಿ ಕೇಳ್ಕತ್ಯಾ? ಅದೇ ಅಯ್ಯೋ ನಿಧಾನ ಯಾಕೆ? ಹಾಂ, ಕಾಲ್ ಮಾಮ್. ಗೈಸ್ ನಮ್ಮ ಗಾನವಿಗೆ ಮರ್ತೋಯ್ತಂತೆ ಏನು ತಗೋಬೇಕು ಅಂತ. ಇದು ಯಾವ ಸೊಪ್ಪು ನೀನು ಹೇಳಿದ್ದು? ಸಾಂಬಾರು ಸೊಪ್ಪು, ಕರ್ಬೇವಿನ ಸೊಪ್ಪು. ಹೋಗ್ತಾಗ ಗಾನೋ, ಇಲ್ಲಿ ಇದೆಯಲ್ಲ ಇದು, ಇಲ್ಲೊಂದು ಜ್ಯೂಸ್ ಐತಿ, ಇಲ್ಲಿ ಕುಡಿತೀಯ ಇದನ್ನ? ಮೊಹಬ್ಬತ್ ಶೇಕ ಏನೋ ಐತೆ, ಈ ಕಲಂಗ್ರಿ ಹಣ್ಣಿನ ಮಿಕ್ಸ್ ಅನ್ಸುತ್ತೆ ಅದು. ಗಾನು ಕುಡಿಯೋನೇನವ? ಚೆನ್ನಾಗಿರುತ್ತೆ ಬಾರವ, ನಿಜ ಚೆನ್ನಾಗಿರುತ್ತೆ. ಕಲಂಗ್ರಿ ಹಣ್ಣಿನ ಅಂದರೆ ಫುಲ್ ಕಲಂಗ್ರಿ ಹಣ್ಣಿನ ಜ್ಯೂಸ್ ಅಲ್ಲ. ನೋಡಲ್ಲಿ ಅಲ್ಲಿ ಎಷ್ಟು ಜನ ಅಲ್ಲಿ ನಿಂತವ್ರು, ಬಾತ್ಲ ಕುಡಿಯೋಣ ಏನಂತೆ. ಈ ಸೆಕೆ ಕಾಲದಲ್ಲಿ ಚಂದ, ಫುಲ್ ತಂಪು ಅದು. ಮೊಹಬ್ಬತ್ ಕ ಶರ್ಬತ್ ಅಣ್ಣ 2 ಕೊಡಿ ಅಣ್ಣ ಜ್ಯೂಸ್. ಇದು ಯಾವ ಫ್ರೂಟ್ ಹಾಕಿರ್ತೀರ ಅಣ್ಣ? ಕಲಂಗ್ರಿ ಹಣ್ಣು. ಹಾಂ, ಮತ್ತೊಂದು ಹಾಕಿ. ಕುಡಿ. ಏನು ಅಡಿಕೆ ಪಟ್ಟಣ ಇದ್ದಂಗೆ ಆಯ್ತಾ? ಗೈಸ್ ನೋಡಿಲಿ ನನ್ನ ಗಾನವಿ ಅಡಿಕೆ ಪಟ್ಟಣ ಇದ್ದಂಗಿದೆ ಅಂತವಳೆ. ಎಷ್ಟು ಲೋಟ ಹೋಗುತ್ತೆ ಅಣ್ಣ ದಿನಕ್ಕೆ? 200-300. ಗೈಸ್ ಸಂತೆಗೆ ಹೋಗಿ ಅದೇ ಐಟಮ್ಸ್ ಎಲ್ಲ ತಂದು, ಐಟಮ್ಸ್ ಅಂದರೆ ಅದೇ ತರಕಾರಿ ಇದೆ. ಗೈಸ್ ನಮ್ಮಪ್ಪ ಮತ್ತು ನಮ್ಮಮ್ಮ ಇಲ್ಲಿ ಹೊರಗಡೆ ಕೂತವ್ರೆ. ಈಗ ಬರ್ತಿರ್ಬೇಕಿದ್ರೆ ಒಂದು ಜ್ಯೂಸ್ ಕುಡಿದ್ವಿ, ಸೇಮ್ ಈ ಅಡಿಕೆ ಪಟ್ಟಣ ಫ್ಲೇವರ್. ಇದು ಅದು ಯಾವ್ದದ್ಗಾನು ಕಾಶ್ಮೀರಿ ಶರ್ಬತ್ ಅಂತ. ಯಾವ್ದಾದ್ರು ಕುಡಿಬೇಡಿ. ಹೆಂಗೆ
ಇವಳು ಗಾನ ನಾನ್ ಬೇಡ ನೀನೇ ಕುಡ್ಸ್ತೀನಿ ಸುಮ್ಮನೆ ಏ ಕಲಂಗ್ರಿ ಹಣ್ಣಿನ ಪಾಪ ಮತ್ತೆ ಆ ಫ್ಲೇವರ್ ಹೆಂಗ್ ಬಂತು? ಇವಳು ಗಾನು ಅಣ್ಣ ಬಾ ಒಂದ್ಸಲ ಕುಡಿಯೋಣ ಅಂದ್ಲು. ಗೈಸ್ ಆ ಜ್ಯೂಸು ಸೇಮ್ ಈ ಅಡಿಕೆ ಪಟ್ನೆ ತರಾನೇ ಇತ್ತು ಗೈಸ್ ಆ ಜ್ಯೂಸ್. ಗೈಸ್ ವ್ಲಾಗ್ ಅನ್ನು ಎಂಡ್ ಮಾಡೋಣ ಗೈಸ್. ಇಲ್ಲರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.